ಮಹಾಯುದ್ಧದ ಸೂಚನೆ ಕೊಡ್ತಿದೆಯಾ ಆ ದಾಳಿ? ಇಸ್ರೇಲ್ ಇರಾನ್ ಯುದ್ಧ ಭಾರತಕ್ಕೂ ಎಫೆಕ್ಟ್. 12,000 ರೂಪಾಯಿಯನ್ನ ದಾಟಿ ಬಿಡುತ್ತಾ ಬಂಗಾರದ ಬೆಲೆ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ. ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರಬಹುದಾಗಿರ್ತಕ್ಕಂತಹ ಯುದ್ಧದ ಸ್ಥಿತಿ ಸದ್ಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಎರಡು ದೇಶಗಳು ಒಂದರ ಮೇಲೊಂದು ಮುಗಿ ಬೀಳ್ತಾ ಇದ್ದಾವೆ. ಇದರಿಂದಾಗಿ ಸಹಜವಾಗಿಯೇ ಪೆಟ್ರೋಲ್ ಡೀಸೆಲ್ ದರ ದುಬಾರಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇದರ ಜೊತೆಗೆ ಸೇರ್ಪಡೆ ಆಗಬಹುದಾಗಿರುವಂಥದ್ದು ಚಿನ್ನ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಚಿನ್ನಾಭರಣ ಪ್ರಿಯರಿಗೆ ಬಹುದೊಡ್ಡ ಶಾಕ್ ಎದುರಾಗುವಂತಹ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇಡೀ ರಾತ್ರಿ ಇಡೀ ಹಗಲು ಹೊತ್ತಿ ಉರಿತಾ ಇದೆ ಇರಾನ್ ಮತ್ತು ಇಸ್ರೇಲ್. ಎರಡೂ ದೇಶಗಳ ನಡುವೆ ನಡೀತಾ ಇರುವಂತಹ ಭೀಕರವಾಗಿರ್ತಕ್ಕಂತಹ ಯುದ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದ್ರ ಕಡೆ ಇದು ಹೊರಟಿದೆ. ಬಹುತೇಕ ಇರಾನ್ ಹೇಳಿದೆ ಇದು ಇಸ್ರೇಲ್ ನಡೆಸಿರುವಂತಹ ಯುದ್ಧ ಅಂತೇಳಿ. ಇರಾನ್ ಪ್ರತಿ ದಾಳಿಯನ್ನ ಇಸ್ರೇಲ್ನ ವಿರುದ್ಧ ಮಾಡ್ತಾ ಇದೆ. ಅಧ್ಯಕ್ಷರುಗಳನ್ನ, ಪ್ರಧಾನಮಂತ್ರಿಯವರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸವನ್ನ ಎರಡೂ ರಾಷ್ಟ್ರಗಳು ಕೂಡ ಮಾಡ್ತಾ ಇದ್ದಾವೆ. ನೇರ ಯುದ್ಧದ ಕಡೆಗೆ ಇದು ಸಾಗ್ತಾ ಇರುವಂಥದ್ದು. ಹಾಗಾದ್ರೆ ಈ ಯುದ್ಧ ಭೀತಿ ಯಾವ ಸ್ವರೂಪದಲ್ಲಿದೆ, ಯುದ್ಧದ ಪರಿಸ್ಥಿತಿ ಹೇಗೆಲ್ಲ ಸಾಗ್ತಿದೆ ಅನ್ನೋದನ್ನ ನಿಮಗೆ ಮೊದಲಿಗೆ ನಾವು ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ನಿಲ್ಲದ ಸಂಘರ್ಷ, ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ಮುಂದುವರೆದಿದೆ. ಇರಾನ್ನ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತಹ ತಯಾರಿಗಳೇ ಇಸ್ರೇಲನ್ನ ಕೆರಳಿಸಿದೆ ಮತ್ತು ಅದರ ವಿರುದ್ಧ ಇಸ್ರೇಲ್ ಯುದ್ಧವನ್ನ ಸಾರಿರುವಂಥದ್ದು. ಇಸ್ರೇಲ್ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿಯನ್ನ ಇರಾನ್ ಮಾಡ್ತಾ ಇದೆ. ಯಾವಾಗ ಟೆಹರಾನ್ ಟೆಲ್ ಅವೀವ್ ಮೇಲೆ ಯುದ್ಧವನ್ನ ಮಾಡ್ತೋ, ಅಂದ್ರೆ ಅದು ತನ್ನ ಕ್ಷಿಪಣಿಗಳ ದಾಳಿಯನ್ನು ನಡೆಸ್ತೋ, ಇಮಿಡಿಯೇಟ್ ಆಗಿ ಟೆಲ್ ಅವೀವ್ ಕಡೆಯಿಂದ ಟೆಹರಾನ್ ಮೇಲೆ ದಾಳಿಯನ್ನು ನಡೆಸುವಂತಹದ್ದು ನಡೆದಿದೆ. ರಾಜಧಾನಿಗಳ ನಡುವಿನ ಯುದ್ಧ ನಡೀತಾ ಇದೆ. ಇಲ್ಲಿ ಇರಾನ್ನ ಡ್ರೋನ್ ಹೊಡೆದುರುಳಿಸಿದೆ IDF. ಇರಾನ್ನ ಡ್ರೋನ್ ಅನ್ನ IDF ಮೂಲಕವಾಗಿ, ತಂತ್ರಜ್ಞಾನದ ಮೂಲಕವಾಗಿ ಹೊಡೆದುರುಳಿಸಲಾಗಿದೆ. ಐರನ್ ಡೋಮ್ ಸಿಸ್ಟಮ್ನ ಮೂಲಕವಾಗಿ ಹೊಡೆದುರುಳಿಸಿದ್ದಾರೆ. ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಇಸ್ರೇಲ್ ರಕ್ಷಣೆಯನ್ನು ಪಡ್ಕೊಳ್ತಾ ಇದೆ. ಎಷ್ಟೇ ಕ್ಷಿಪಣಿಗಳ ದಾಳಿ ಆದರೂ ಕೂಡ ಅದನ್ನ ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಇಸ್ರೇಲ್ ಕೂಡ ತೋರ್ತಾ ಇದೆ. ಆದರೆ ದೀಪಾವಳಿಯ ಸ್ವರೂಪದ ರಾಕೆಟ್ಗಳು ಉರುಳಿ ಬರ್ತಾ ಇರುವಂಥದ್ದು, ಆಗಸದ ತುಂಬಾ ಚಿತ್ತಾರವನ್ನ ಬರೆದಂತಹ ರೀತಿಯಲ್ಲಿ ಕಾಣ್ತಾ ಇದ್ರು ಕೂಡ ಅದು ಅಪಾಯಕಾರಿಯಾಗಿರುವಂತಹ ಚಿತ್ತಾರ, ಅದು ವಿನಾಶಕಾರಿಯಾಗಿರುವಂತಹ ಚಿತ್ತಾರ, ಅದು ಜೀವವನ್ನು ತೆಗೆಯಬಹುದಾಗಿರುವಂತಹ ಚಿತ್ತಾರ ಇವತ್ತು ಇಸ್ರೇಲ್ ಮತ್ತು ಇರಾನ್ನ ಬಾನಿನಲ್ಲಿ ಆವರಿಸಿಕೊಂಡಿರುವಂಥದ್ದು. ನೇತನ್ಯಾಹು ಮನೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನು ನಡೆಸಿದೆ. ಯಾವಾಗ ಆಯತುಲ್ಲಾ ಖಮೇನಿ ಅವ್ರನ್ನ ಕೊಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಸ್ರೇಲ್ ತನ್ನ ದಾಳಿ ನಡೆಸ್ತೋ, ಅತ್ತ ಆಯತುಲ್ಲಾ ಖಮೇನಿಯ ರಕ್ಷಣೆಗೆ ನಿಂತಿರತಕ್ಕಂತಹ ಇರಾನ್ ಈಗ ನೇತನ್ಯಾಹುವನ್ನ ಟಾರ್ಗೆಟ್ ಮಾಡಿ, ಇಸ್ರೇಲ್ನ ಅಧ್ಯಕ್ಷರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಿದೆ. ಇರಾನ್ ದಾಳಿಯಿಂದ ಸೇಫ್ ಆಗಿದೆ ನೇತನ್ಯಾಹು ಕುಟುಂಬ ಇರಾನ್ನ ದಾಳಿಯಿಂದ ಸೇಫ್ ಆಗಿದೆ. ಹಾಗೆಯೇ ಇರಾನ್ನ ಅಧ್ಯಕ್ಷರು, ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನ ಅಧ್ಯಕ್ಷರು ಕೂಡ ಅಲ್ಲಿ ಬಂಕರ್ ಅನ್ನು ಸೇರಿದ್ದಾರೆ. ಆ ಮೂಲಕ ಬಂಕರ್ ಮೂಲಕವಾಗಿ ಇರಾನ್ನ ಅಧ್ಯಕ್ಷರು ಕೂಡ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಘೋಷಿತ ಯುದ್ಧ ಬಹುತೇಕ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇದೆ. ಪರಮಾಣು ಸ್ಥಾವರ ಮತ್ತು ವಿಜ್ಞಾನಿಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನು ನಡೆಸಿ ವಿಜ್ಞಾನಿಗಳನ್ನ ಹೊಡೆದುರುಳಿಸಿದೆ, ಕೊಂದು ಹಾಕಿದೆ. ಈ ಮೂಲಕ ಇರಾನ್ನ ಪರಮಾಣು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪ್ರಯತ್ನಕ್ಕೆ ಅತಿ ದೊಡ್ಡ ಹಿನ್ನಡೆ ಅಂತೇಳಿ ಇದನ್ನ ವಿಶ್ಲೇಷಣೆ ಮಾಡಲಾಗಿದೆ. ಇಸ್ರೇಲ್ನಿಂದಲೂ ಕೂಡ ಇರಾನ್ ಮೇಲೆ ನೇರ ದಾಳಿ ಈಗ ನಡೀತಾ ಇದೆ. ತನ್ನ ಮೇಲೆ ನಡೆಸಿರುವಂತಹ ದಾಳಿಗೆ ಪ್ರತಿ ದಾಳಿಯನ್ನ ಇವತ್ತು ಇರಾನ್ ಮುಂದುವರಿಸ್ತಾ ಇರುವಂಥದ್ದು. ಇದರಲ್ಲಿ ಬೇರೆ ರಾಷ್ಟ್ರಗಳು ಕೂಡ ಎಂಟ್ರಿ ಆಗುವ ಎಲ್ಲ ಅಪಾಯಕಾರಿ ಮುನ್ಸೂಚನೆಗಳು ಕಾಣ್ತಾ ಇದೆ. ಅಮೆರಿಕ ಮತ್ತು ಚೀನಾ ಇವು ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಇದರಲ್ಲಿ ತೋರಿಸುವಂತಹ ಸಾಧ್ಯತೆಯೂ ಕೂಡ ಕಾಣ್ತಾ ಇದೆ. ಇರಾನ್ನ ಅನಿಲ ತೈಲ ನಿಕ್ಷೇಪಗಳು ಕೂಡ ಈಗ ಟಾರ್ಗೆಟ್ ಆಗಿರುವಂಥದ್ದು. ಇರಾನ್ನ ತೈಲ ನಿಕ್ಷೇಪಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನು ನಡೆಸೋದ್ರ ಮೂಲಕವಾಗಿ ಇರಾನ್ಗೆ ಆರ್ಥಿಕ ಹೊಡೆತವನ್ನು ಕೊಡುವಂತಹ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ. 80% ಕಚ್ಚಾ ತೈಲ ಬರುವಂಥದ್ದು ಇರಾನ್ನಿಂದ. ಇದು ಬಹಳ ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಪರಿಣಾಮವನ್ನು ಬೀರಬಹುದಾಗಿರ್ತಕ್ಕಂತಹ ಸಂಗತಿಗಳಲ್ಲಿ ಮತ್ತು ಇರಾನ್ ದೇಶಕ್ಕೆ ಭಾರತದ ಜೊತೆಗೂ ಕೂಡ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳು ಇದ್ದೇ ಇದ್ದಾವೆ. ಪೆಟ್ರೋಲ್ ಡೀಸೆಲ್ ದುಬಾರಿ ಆಗುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಇರುವಂಥದ್ದು ಮತ್ತು ವಿಶೇಷವಾಗಿ ಎಲೆಕ್ಟ್ರಿಕ್ ವಸ್ತುಗಳ ಕೊಡುಕೊಳ್ಳುವಿಕೆ, ಇದರ ಇಂಪೋರ್ಟ್ ಎಕ್ಸ್ಪೋರ್ಟ್ಗಳ ಮೇಲೂ ಕೂಡ ಹೊಡೆತ ಬೀಳಬಹುದು. ಪ್ರಮುಖ ಯುದ್ಧ ಸಾಮಗ್ರಿಗಳು ಕೂಡ ಮತ್ತಷ್ಟು ಅದರ ಬೆಲೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ತಾಂತ್ರಿಕ ಮತ್ತು ವೈದ್ಯಕೀಯ ಉಪಕರಣಗಳು, ವೈದ್ಯಕೀಯ ನೆರವನ್ನು ಭಾರತದಿಂದ ವೈದ್ಯಕೀಯ ಸೌಲಭ್ಯಗಳು
ಇರಾನ್ ಪಡ್ಕೊಳ್ತಾ ಇರತ್ತೆ. ಯಂತ್ರಗಳು, ಪರಮಾಣು ರಿಯಾಕ್ಟರ್ಗಳು ಇವೆಲ್ಲದರ ಮೇಲೂ ಕೂಡ ಪರಿಣಾಮಗಳನ್ನು ಬೀರಬಹುದು. ಅಲ್ಯೂಮಿನಿಯಂ ಹಾಗೆಯೇ ರಾಸಾಯನಿಕ ಉತ್ಪನ್ನಗಳು ಇವುಗಳ ಮೇಲೂ ಕೂಡ ಪರಿಣಾಮಗಳನ್ನು ಬೀರಬಹುದು ಈ ಯುದ್ಧದ ಪರಿಸ್ಥಿತಿ ಅನ್ನುವಂಥದ್ದು. ಮತ್ತೆ ಮುತ್ತು, ವಿಶೇಷ ಕಲ್ಲು, ಲೋಹ ಉತ್ಪನ್ನಗಳು ಇವುಗಳ ಮೇಲೂ ಕೂಡ, ಆಹಾರ ಉತ್ಪನ್ನಗಳ ವಿಚಾರಗಳಲ್ಲೂ ಕೂಡ ಇರಾನ್ ಹೊಡೆತವನ್ನು ಅನುಭವಿಸಬಹುದು. ಸಾವಯವ ರಾಸಾಯನಿಕಗಳು ಕೂಡ ಇಲ್ಲಿ ಪರಿಣಾಮವನ್ನು ಬೀರಬಹುದು. ಹಣ್ಣುಗಳು ಹಾಗೆಯೇ ಡ್ರೈ ಫ್ರೂಟ್ಸ್ ಇದರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಸಲ್ಫರ್, ಖನಿಜಗಳು, ಸಿಮೆಂಟ್ ಇವುಗಳ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಪ್ಲಾಸ್ಟಿಕ್ ವಸ್ತುಗಳ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಬಂಗಾರ ವಿಚಾರಕ್ಕೆ ಬಂದಾಗ ಬಂಗಾರ ಮತ್ತಷ್ಟು ದುಬಾರಿ ಆಗುತ್ತಾ ಅನ್ನುವಂತಹ ಆತಂಕ ಇದ್ದೇ ಇದೆ. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಚಿನ್ನ ಇನ್ನಷ್ಟು ದುಬಾರಿ ಆಗಬಹುದು ಅನ್ನುವಂತಹ ಅಂದಾಜನ್ನ ಚಿನ್ನದ ವ್ಯಾಪಾರಿಗಳು ಇಟ್ಕೊಂಡಿದ್ದಾರೆ. ಬಂಗಾರ ಪ್ರಿಯರಿಗೆ ಇನ್ನೂ ಕೂಡ ಬೆಲೆ ಏರಿಕೆಯ ಶಾಕ್ ಕಾದಿದೆ. ಆಲ್ರೆಡಿ ಬಂಗಾರ ಬಹಳ ಮೇಲಕ್ಕೆ ಹೋಗಿದೆ, ಬಹಳ ದುಬಾರಿಯಾಗಿದೆ. 3 ದಿನಗಳಲ್ಲಿ ಪ್ರತಿ ಗ್ರಾಮ್ ಚಿನ್ನದ ಮೇಲೆ 300 ರೂಪಾಯಿಯ ಏರಿಕೆಯೂ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಸಾಧ್ಯತೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಂಗಾರದ ವ್ಯಾಪಾರಿಗಳು. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಚಿನ್ನ ಇನ್ನಷ್ಟು ದುಬಾರಿಯಾಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಈಗ ನಮ್ಮ ಜೊತೆಗೆ ರುದ್ರಮೂರ್ತಿಯವರು ಸಂಪರ್ಕದಲ್ಲಿದ್ದಾರೆ. ರುದ್ರಮೂರ್ತಿಯವರೇ, ಬಹಳ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ನ ವಿಚಾರಗಳಿಗೆ ಬಂದ ಹಾಗೆ ಇರ್ಬೋದು, ಎಲ್ಲ ವಿಚಾರಗಳಿಗೆ, ಹೂಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧದ ಸನ್ನಿವೇಶ ಏನು ಇವತ್ತು ಸೃಷ್ಟಿಯಾಗಿದೆ, ಇದು ಜಾಗತಿಕ ಮಟ್ಟದಲ್ಲಿ ಬೀರಬಹುದಾಗಿರುವಂತಹ ಪರಿಣಾಮಗಳು ಒಂದು ಭಾಗ, ಭಾರತದ ಮೇಲೂ ಕೂಡ ಇದರ ಪರಿಣಾಮ ಬೀರಬಹುದೇನೋ ಅನ್ನುವಂಥ ಆತಂಕ ಇದ್ದೇ ಇದೆ. ಚಿನ್ನ ಅಥವಾ ಪೆಟ್ರೋಲಿಯಂ ದರಗಳ ಮೇಲೆ ಯಾವ ಸ್ವರೂಪದ ಪರಿಣಾಮಗಳನ್ನು ಇದು ಬೀರಬಹುದು ಅನ್ನುವಂಥದ್ದನ್ನು ಅಂದಾಜಿಸಲಾಗ್ತಾ ಇದೆ. ತಾವು ಹೂಡಿಕೆ ತಜ್ಞರಾಗಿ ತಾವು ಇದನ್ನು ಯಾವ ರೀತಿಯಾಗಿ ಅವಲೋಕನ ಮಾಡ್ತೀರಿ ರುದ್ರಮೂರ್ತಿ ಅವರೇ? ಹರಿಪ್ರಸಾದ್ ಅವರೇ, ಮೊದಲನೇದಾಗಿ ಕಳೆದ ವಾರ ಏನು ಈ ಇರಾನ್ ಇಸ್ರೇಲಿನ ಮುಂದುವರಿದ ಭಾಗದ ಯುದ್ಧ ಏನಿದೆ ಅದರಿಂದಾಗಿ ಚಿನ್ನದ ಬೆಲೆಗಳಲ್ಲಿ ನೀವು ಇವಾಗ ತಾನೇ ಹೇಳ್ದಂಗೆ ಹತ್ತತ್ರ ಗ್ರಾಮ್ಗೆ 300 ರೂಪಾಯಿ ಏರಿಕೆಯನ್ನ ಕಾಣ್ತಾ ಇದ್ದೀವಿ. ಒಂದ್ ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳಲ್ಲಿ ಏರಿಕೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಡಾಲರ್ ಮೌಲ್ಯದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಅಂದ್ರೆ ರೂಪಾಯಿನ ಎದುರು ಡಾಲರ್ ಸ್ಟ್ರೆಂಥನ್ ಆಗ್ತಾ ಇದೆ ಅಥವಾ ಡಾಲರ್ ಬೆಲೆ ಜಾಸ್ತಿ ಆಗ್ತಿದೆ, ರೂಪಾಯಿನ ಮೌಲ್ಯದಲ್ಲಿ ಕುಸಿತ ಆಗ್ತಾ ಇದೆ. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳಲ್ಲಿ ಏರಿಕೆ ಕಾಣ್ತೀವಿ ಹಾಗೂ ಯಾವಾಗ ರೂಪಾಯಿನ ಮೌಲ್ಯದಲ್ಲಿ ಕುಸಿತ, ಡಾಲರ್ ಬೆಲೆಗಳಲ್ಲಿ ಏರಿಕೆ ಕಾಣ್ತೀವಿ, ಅವಾಗ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆಯನ್ನ ಕಾಣ್ತೀವಿ. ಅನೇಕ ಜನ ಏನ್ ತಿಳ್ಕೊಂತಾರೆ, ಆಷಾಢ ಮಾಸ ಬಂತು ಹಾಗಾಗಿ ಚಿನ್ನ ಬೆಳ್ಳಿಯಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತಾ ರೇಟ್ಗಳಲ್ಲಿ ಅಂತೆಲ್ಲ. ಇದು ಯಾವುದೇ ಕಾರಣ ಖಂಡಿತವಾಗ್ಲೂ ಆಗೋದಿಲ್ಲ. ಒಂದ್ ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳಲ್ಲಿ ಈ ಯುದ್ಧದ ಭೀತಿಯಿಂದ ಏನ್ ಏರಿಕೆ ಆಗ್ತಾ ಇದೆ ಹಾಗೂ ಮತ್ತೊಂದು ಕಡೆ ಏನು ರೂಪಾಯಿನ ಮೌಲ್ಯದಲ್ಲಿ ಡಾಲರ್ ಎದುರು ರೂಪಾಯಿ ಕುಸಿತ ಕಾಣ್ತಾ ಇದೆ, ಇದರಿಂದಾಗಿ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಕಾಣ್ತಾ ಇದ್ದೀವಿ. ಆದ್ರೆ ಒಂದು ನಾವು ತಿಳ್ಕೋಬೇಕು, ಈಗ ಆಲ್ರೆಡಿ ಯುದ್ಧದ ಭೀತಿ ಏನ್ ನಡೀತಾ ಇದೆ ಇದು ಇನ್ನ ಎಷ್ಟು ದಿವಸ ಮುಂದುವರಿಯುತ್ತೆ ಹಾಗೂ ಇದು ಇನ್ನ ಬೇರೆ ದೇಶಗಳು ಇದಕ್ಕೆ ಸೇರ್ಪಡೆ ಆಗ್ಬಿಟ್ಟು ಈ ಯುದ್ಧವನ್ನ ದೊಡ್ಡದಾಗಿ ಮಾಡ್ತಾರ, ಇದ್ರ ಮೇಲೆ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ದರಗಳು ಏನಾಗುತ್ತೆ ಅಂತ ನಿರ್ಧಾರ ಆಗುತ್ತೆ. ಬೈ ಚಾನ್ಸ್ ಏನಾನ ಯುದ್ಧ ಇವಾಗ ಏನ್ ನಡೀತಾ ಇದೆ ಅದು ಖಂಡಿತ ಬೇಗನೆ ಎಂಡ್ ಕಂಡ್ರೆ ಅಥವಾ ಬೇರೆ ದೇಶಗಳು ಯಾವುದೇ ಕೂಡ ಸೇರ್ಪಡೆ ಆಗದೆ ಹೋದ್ರೆ ಈಗೇನ್ ಬೆಲೆಗಳು ಚಿನ್ನ ಬೆಳ್ಳಿಯಲ್ಲಿ ಏರಿಕೆಯನ್ನ ನಾವು ಕಂಡಿದೀವಿ, ಇಲ್ಲಿಂದ ಭಾರಿ ಪ್ರಮಾಣದ ಏರಿಕೆ ಆಗೋದಿಲ್ಲ. ಆದ್ರೆ ಈ ಯುದ್ಧ ಕಂಟಿನ್ಯೂ ಆದ್ರೆ ಬೇರೆ ದೇಶಗಳು ಸೇರ್ಪಡೆ ಆಯ್ತು ಅಂದ್ರೆ ಅದು ಖಂಡಿತವಾಗ್ಲೂ ನನಗೆ ಹೇಳೋದಕ್ಕೆ ಆಗೋದಿಲ್ಲ ವೆದರ್ ಈ ಯುದ್ಧ ಕಂಟಿನ್ಯೂ ಆಗತ್ತಾ ಇಲ್ಲ ಬೇಗ ಮುಗಿಯುತ್ತಾ ಅಥವಾ ಬೇರೆ ದೇಶಗಳ ಸೇರ್ಪಡೆ ಆಗತ್ತಾ ಇಲ್ವಾ ಅನ್ನೋದು ನೋಡ್ಬೇಕಾಗತ್ತೆ. ಅದರ ಮೇಲೆ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ದರಗಳು ಏನಾಗ್ಬೋದು ಅಂತ ನಿರ್ಧಾರ ಆಗತ್ತೆ. ಆದ್ರೆ ಒಂದು ತಿಳ್ಕೋಬೇಕು, ಇವಾಗ ಆಲ್ರೆಡಿ ಕೋವಿಡ್ ಆಗೋಗಿದೆ, ಈಗ ಆಲ್ರೆಡಿ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಿದೆ, ಈಗ ಆಲ್ರೆಡಿ ಇದೇ ತರ ಇರಾನ್ ಇಸ್ರೇಲ್ ಆಗಿರ್ಬೋದು ಅಥವಾ ಮುಂಚೆ ಆದಂತಹ ಯುಕ್ರೇನಿನ ಯುದ್ಧದ ಕಂಟಿನ್ಯೂಯೇಷನ್ ಆಗಿರ್ಬೋದು, ಇದು ಯಾವುದು ಹೊಸ ಸರ್ಪ್ರೈಸ್ ಅಲ್ಲ. ಯಾವುದು ಇದು ಹೊಸ ಸರ್ಪ್ರೈಸ್ ಆಗದೆ ಇರೋದ್ರಿಂದ ಇದರ ಇಂಪ್ಯಾಕ್ಟ್ ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಇದು ಮಾರ್ಕೆಟ್ಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಕಚ್ಚಾ ತೈಲದ ಬೆಲೆಗಳನ್ನ ತಾವು ನೋಡೋದಾದ್ರೆ 80% ಭಾರತ ದೇಶ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳುತ್ತೆ. 80% ನೀವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೂ ಕೇವಲ ಒಂದೇ ಒಂದು ವಾರದಲ್ಲಿ 10% ಏರಿಕೆಯನ್ನ ಕಚ್ಚಾ ತೈಲದಲ್ಲಿ ನಾವು ಕಾಣ್ತಾ ಇದ್ದೀವಿ.
ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗುತ್ತೋ ಹಾಗೂ ಯಾವಾಗ ರೂಪಾಯಿನ ಮೌಲ್ಯ ಕುಸಿತ ಡಾಲರ್ ಬೆಲೆಗಳ ಏರಿಕೆ ಆಗುತ್ತೋ ನಮ್ಮ ದೇಶದಲ್ಲೂ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆ ಆಗುತ್ತೆ ಹಾಗೂ LPG ಅಥವಾ ನ್ಯಾಚುರಲ್ ಗ್ಯಾಸ್ ಅಂತ ನಾವೇನ್ ಕರಿತೀವಿ ಅಲ್ಲೂ ಕೂಡ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗುತ್ತೆ. ಆರ್ಥಿಕವಾಗಿ ನೋಡ್ಬೇಕು ಅಂದ್ರೆ ಚಿನ್ನ ಬೆಳ್ಳಿಯ ಏರಿಕೆ ಬಹಳಷ್ಟು ಇಂಪ್ಯಾಕ್ಟ್ ಭಾರತದ ಮೇಲೆ ಬೀಳದೆ ಇರಬಹುದು, ಆದ್ರೆ 80% ಅಧಿಕ ನಾವು ಕಚ್ಚಾ ತೈಲವನ್ನ ಆಮದು ಮಾಡೋದ್ರಿಂದ ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಏನಿದೆ ಅದು ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಹಾಗೂ ಇದನ್ನ ಒಂಚೂರು ನಾನು ಡೀಟೇಲ್ ಆಗಿ ಹೇಳ್ಬೇಕು ನಿಮಗೆ ಅಂದ್ರೆ, ಇವಾಗ ಏನು ಈಗ ಈ ಹಾರ್ಮೋಸ್ ಅಂತ ಒಂದು ಏನು ಜಾಗ ಇದೆ ಅದಕ್ಕೆ ನಾವು ಸ್ಟ್ರೀಟ್ ಆಫ್ ಹಾರ್ಮೋಸ್ ಅಂತ ಕರಿತೀವಿ. ಹಾಗೂ ಇಲ್ಲಿ ಏನಾನ ತೊಂದರೆಗಳಾದಲ್ಲಿ ಈಗೇನು ರೆಡ್ ಸಿ ಇದೆ ಮತ್ತೆ ಸೂಯಿಸ್ ಕೆನಾಲ್ ಇದೆ ಇದನ್ನೇನಾನ ಬ್ಲಾಕ್ ಮಾಡ್ತು ಅಂದ್ರೆ ಅವಾಗ ಕಚ್ಚಾ ತೈಲದ ಬೆಲೆಗಳಲ್ಲಿ ಇನ್ನ ಏರಿಕೆ ಕಾಣ್ತೀವಿ. ಹಾಗೂ ಭಾರತ ದೇಶಕ್ಕೆ ಖಂಡಿತವಾಗ್ಲೂನು ಎಕ್ಸ್ಪೋರ್ಟ್ ಕಾಸ್ಟು ಕೂಡ ಜಾಸ್ತಿ ಆಗುತ್ತೆ. ಒಂದ್ ಕಡೆ ಇಂಪೋರ್ಟ್ ಕ್ರೂಡ್ ಆಯಿಲ್ ಬೆಲೆಗಳು ಜಾಸ್ತಿ ಆದ್ರೆ ಇನ್ನೊಂದ್ ಕಡೆ ಎಕ್ಸ್ಪೋರ್ಟ್ ಕಾಸ್ಟು ಕೂಡ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಈ ಸೂಯಿಸ್ ಕೆನಾಲ್ ಮತ್ತೆ ಇವಾಗ ಏನ್ ರೆಡ್ ಸಿ ಅಂತ ಏನ್ ಹೇಳ್ತಿದ್ದೀನಿ ಅದು ಬ್ಲಾಕ್ ಆಯ್ತು ಅಂದ್ರೆ ನೀವು ಲಾಂಗ್ ರೂಟ್ ತಗೊಂಡು ಈ ಶಿಪ್ಪಿಂಗ್ ಕಾಸ್ಟ್ ಗಳೆಲ್ಲ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಲಾಜಿಸ್ಟಿಕ್ ಕಾಸ್ಟ್ ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೋ ಅದು ಖಂಡಿತವಾಗ್ಲೂ ಆರ್ಥಿಕತೆ ಮೇಲೆ ಪರಿಣಾಮ ಬೀಳುತ್ತೆ. ಸೊ ನನಗೆ ಭಾರತ ದೇಶದ ಆರ್ಥಿಕತೆ ಬಗ್ಗೆ ಮಾತನಾಡಬೇಕು ಅಂದ್ರೆ ಸ್ಪೆಸಿಫಿಕ್ ಆಗಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಏನಿದೆ ಅದರ ಇಂಪ್ಯಾಕ್ಟ್ ಖಂಡಿತವಾಗ್ಲೂ ನಮ್ಮ ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಮೇಲೆ ಪರಿಣಾಮ ಬೀಳುತ್ತೆ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೋ ಅದು ಖಂಡಿತವಾಗ್ಲೂ RBI ಪಾಲಿಸಿ ಆಗಿರ್ಬೋದು, ಹಾಗೆ ಈಗ ಆಲ್ರೆಡಿ ಏನು 50 ಬೇಸಿಸ್ ಪಾಯಿಂಟ್ ರಿಪೋ ದರಗಳ ಇಳಿಕೆ ಆಗಿರ್ಬೋದು, CRR ಕ್ಯಾಶ್ ರಿಸರ್ವ್ ರೇಷೋ ಅನ್ನ ಕಟ್ ಮಾಡಿರೋದಾಗಿರ್ಬೋದು, ಈ ಎಲ್ಲಾ RBI ಪಾಲಿಸಿ ಏನ್ ಚೆನ್ನಾಗಿತ್ತು ಈಗ ಈ ಯುದ್ಧದ ಭೀತಿಯಿಂದ ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಯ್ತು ಅಂದ್ರೆ ಭಾರತ ದೇಶದ ಆರ್ಥಿಕತೆ ಮೇಲೆ ಖಂಡಿತವಾಗ್ಲೂ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ರುದ್ರಮೂರ್ತಿ ಅವರು, ಇಲ್ಲಿಗ ಹೂಡಿಕೆ ಮಾಡಿದಂಥವರ ವಿಚಾರಗಳಿಗೆ ಬಂದಾಗ ಅವ್ರಿಗೊಂದು ಆತಂಕ ಇದೆ. ವಿಶೇಷವಾಗಿ ಲಾಂಗ್ ಟರ್ಮ್ ಹೂಡಿಕೆಯನ್ನು ಮಾಡಿದಂಥವ್ರಿಗೂ ಕೂಡ ಆತಂಕ ಇದೆ. ಮಾರ್ಕೆಟ್ ಏನಾಗುತ್ತಪ್ಪ ಅನ್ನೋದ್ರ ಬಗ್ಗೆ ಅವರು ಕೂಡ ಕಳೆದ 3-4 ದಿವಸದಿಂದ ಸ್ವಲ್ಪ ಜಾಸ್ತಿನೇ ತಲೆ ಕೆಡಿಸ್ಕೊಂಡು ಮಾತಾಡ್ತಿದ್ರೆ ಬಹುಶಃ ತಮಗೂ ಕೂಡ ಅನೇಕರ ಆತಂಕದ ಕರೆಗಳು ಬಂದಿರಬಹುದು. ತಾವು ಏನು ಹೇಳ್ತೀರಿ ಇಂಥ ವಿಚಾರಗಳಿಗೆ? ನೋಡಿ, ಕ್ಲಿಯರ್ ಕಟ್ ಆಗಿ ಶೇರ್ ಮಾರ್ಕೆಟ್ ಮೇಲೆ ನನ್ನ 23 ವರ್ಷದ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ಮಾರ್ಕೆಟ್ಗೆ ಯಾವಾಗ್ಲೂ ಅನ್ಸರ್ಟನಿಟಿ ಬಂದಾಗ ಮಾರ್ಕೆಟ್ ಬೀಳುತ್ತೆ. ಅಂದ್ರೆ ಏನಾಗ್ತಿದೆ ಗೊತ್ತಾಗಲ್ಲ, ಅವಾಗ ಬೀಳುತ್ತೆ. ಆದ್ರೆ ಈಗ ತಿರ್ಗಾ ಕೋವಿಡ್ ಬಂತು ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್, ಮಾರ್ಕೆಟ್ ಅದನ್ನ ತಲೆನೇ ಕೆಡಿಸ್ಕೊಳಲ್ಲ. ಯಾಕೆ ಅಂದ್ರೆ ಮಾರ್ಕೆಟ್ ಕೋವಿಡ್ ಆಲ್ರೆಡಿ ಗೊತ್ತಿದೆ. ಅದೇ ತರ ಈ ಇರಾನ್ ಇಸ್ರೇಲ್ ವಿಚಾರ ಹೊಸದಲ್ಲ, ಮಾರ್ಕೆಟ್ಗೆ ಶೇರ್ ಮಾರ್ಕೆಟ್ ಆಲ್ರೆಡಿ ಗೊತ್ತಿದೆ. ಕೋವಿಡ್ ಏನು ಗೊತ್ತಿದೆ ಆಲ್ರೆಡಿ, ಅದು ತಿರ್ಗಾ ಬಂತು, ಅಥವಾ ಇರಾನ್ ಇಸ್ರೇಲ್ ಇಶ್ಯೂ ತಿರ್ಗಾ ಬಂತು, ಇಂಡಿಯಾ ಪಾಕಿಸ್ತಾನ್ ಇಶ್ಯೂ ತಿರ್ಗಾ ಬಂತು, ಅದು ಮಾರ್ಕೆಟ್ಗೆ ಯಾವುದೇ ಹೊಸ ನ್ಯೂಸ್ ಅಲ್ಲ. ಇದರಿಂದ ಭಾರಿ ಪ್ರಮಾಣದ ಕುಸಿತ ಮಾರ್ಕೆಟ್ ಅಲ್ಲಿ ಆಗತ್ತೆ ಅಂದ್ರೆ ಅದು ಹಿಸ್ಟ್ರಿಯಲ್ಲಿ ಆಗಿಲ್ಲ, ಈಗಲೂ ಆಗಲ್ಲ, ಮುಂದಕ್ಕೂ ಆಗಲ್ಲ. ನೀವ್ ಇವತ್ತೇ ನೋಡೋದಾದ್ರೆ ನಿಫ್ಟಿಯಲ್ಲಿ 227 ಅಂಕಗಳ ಏರಿಕೆ ಆದ್ರೆ ಸೆನ್ಸೆಕ್ಸ್ ನಲ್ಲಿ ಹತ್ತತ್ರ 700 ಅಂಕಗಳ ಏರಿಕೆ ಇವತ್ತು ಆಲ್ರೆಡಿ ಆಗಿದೆ. ಇದರ ಅರ್ಥ ಏನು ಅಂದ್ರೆ ಮಾರ್ಕೆಟ್ ಈ ಇರಾನ್ ಮತ್ತೆ ಇಸ್ರೇಲ್ ಇಶ್ಯೂ ಏನಿದೆ ಅದನ್ನು ಆಲ್ರೆಡಿ ಡಿಸ್ಕೌಂಟ್ ಮಾಡಿದೆ. ಈ ಕಾರಣದಿಂದಾಗಿ ಭಾರಿ ಪ್ರಮಾಣದ ಕುಸಿತವನ್ನ ನಿರೀಕ್ಷಿಸಬೇಡಿ. ಆದರೆ ಇವಾಗ ಅಮೆರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಬೇರೆ ದೇಶಗಳು ಈ ಯುದ್ಧಕ್ಕೆ ಸೇರ್ಕೊಂಡ್ರೆ ಅವಾಗ ಅದು ಅನ್ಸರ್ಟನ್ ಆಗುತ್ತೆ, ಅವಾಗ ಮಾರ್ಕೆಟ್ ಬೀಳುವ ಸಾಧ್ಯತೆಗಳು ಇನ್ನಷ್ಟು ಇರುತ್ತೆ. ಅದಾಗದೆ ಹೋದ್ರೆ ಖಂಡಿತವಾಗ್ಲೂ ಶೇರ್ ಮಾರ್ಕೆಟ್ ಇವತ್ತು ಆಲ್ರೆಡಿ ರಿಕವರಿಯನ್ನ ಕೊಟ್ಟಿದೆ. ಇದೆಲ್ಲ ಮರ್ತೋಗ್ಬಿಡಿ. ಸಿಂಪಲ್, ಇರಾನ್ ಮತ್ತೆ ಇಸ್ರೇಲ್ ದೇಶದ ಶೇರ್ ಮಾರ್ಕೆಟ್ ಅನ್ನ ತಾವು ನೋಡೋದಾದ್ರೆ ಆಲ್ರೆಡಿ ಇವತ್ತು ಇರಾನ್ ದೇಶದ ಇಸ್ರೇಲ್ ದೇಶದ ಶೇರ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಅವ್ರ ದೇಶದ ಶೇರ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ನಮ್ಮ ಮೇಲೆ ಡೈರೆಕ್ಟ್ ಪರಿಣಾಮ ಇಲ್ಲ, ಬರೀ ಇಂಡೈರೆಕ್ಟ್ ಪರಿಣಾಮ ಇದೆ. ಹಾಗಾಗಿ ಬೇರೆ ದೇಶಗಳ ಸೇರ್ಪಡೆ, ಎಸ್ಪೆಷಲಿ ಅಮೆರಿಕ ಮತ್ತೆ ಚೈನಾ ದೇಶದ ಸೇರ್ಪಡೆ ಆಗದೆ ಹೋದ್ರೆ ಮಾರ್ಕೆಟ್ಗೆ ಯಾವುದೇ ರೀತಿಯಾದ ಷೇರುಪೇಟೆಗೆ ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಓಕೆ 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 ಧನ್ಯವಾದ ರುದ್ರಮೂರ್ತಿ ಅವರೇ. ಇಷ್ಟೊತ್ತು ನಮಸ್ತಿಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಡಾಕ್ಟರ್ ರುದ್ರಮೂರ್ತಿ ಅವರು ತಮ್ಮ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಹೂಡಿಕೆ ವಿಚಾರಗಳಿಗೆ ಮತ್ತು ಈ ಯುದ್ಧದ ಪರಿಣಾಮಗಳು ಹೀಗೆ ಆಗಬಹುದು, ಏನಾಗಬಹುದು, ಅಲ್ಲಿ ಎಸ್ಪೆಷಲಿ ಚಿನ್ನದ ದರದ ಏರಿಕೆಯ ಸಾಧ್ಯತೆಯನ್ನು ಈಗಲೂ ಕೂಡ ಅಂದಾಜಿಸಲಾಗ್ತಾ ಇದೆ. ಕಚ್ಚಾ ತೈಲದ ದರದಲ್ಲಿ ಏರಿಕೆ ಆಗಬಹುದು ಅನ್ನೋದನ್ನು ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬಂಗಾರದ ಬೆಲೆಯ ಬಗ್ಗೆ TS ಶರವಣ ಅವರು ಕೂಡ ಮಾತನಾಡಿದರೆ ತೋರಿಸ್ತಾರೆ. ನೀವು ಇನ್ನೊಂದು 6 ತಿಂಗಳು
1 ವರ್ಷ ಅಂತ ನೋಡಿದ್ರೆ ಬಹುಶಃ ಇನ್ನೊಂದು 12-13 ಸಾವಿರ ಹೋದ್ರೂ ಕೂಡ ಏನು ಆಶ್ಚರ್ಯ ಪಡಂಗಿಲ್ಲ. ಇದು ನಮ್ಮ ದೇಶದ ಒಂದು ಭಾರತ ದೇಶದಲ್ಲಿ ಯಾವುದೇ ಕೂಡ ಒಂದು ಕ್ವಾರಿಗಳಾಗ್ಲಿ, ಪ್ರೊಡಕ್ಷನ್ ಆಗ್ಲಿ, ಮತ್ತೊಂದಾಗ್ಲಿ ಯಾವುದೂ ಇಲ್ಲ. ಇಲ್ಲಿ ಏನಾಗಿದೆ, ಈ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಈ ತರ ಆದಾಗ ಷೇರು ಮಾರುಕಟ್ಟು ಕುಸಿತಾ ಇರತಕ್ಕಂಥದ್ದು, ನಮ್ಮ ರುಪಿ ವ್ಯಾಲ್ಯೂ ಅಮೆರಿಕನ್ ಡಾಲರ್ಸ್ ಎದುರು ನಮ್ಮ ರುಪಿ ವ್ಯಾಲ್ಯೂ ಕೂಡ ಕುಸಿತಾ ಇರತಕ್ಕಂಥದ್ದು. ಮತ್ತೆ ಇದರಲ್ಲಿ ಟ್ರೇಡಿಂಗ್ ಅಲ್ಲಿ ಹೆಚ್ಚೆಚ್ಚು ಜನ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರತಕ್ಕಂಥದ್ದು. ಇದು ಎಲ್ಲವೂ ಕೂಡ ಹೋಲಿಕೆ ಮಾಡಿದ್ರೆ 12-13 ಸಾವಿರ ಬರುವಂತ ನಿರೀಕ್ಷೆ ಇದೆ. ಪದೇ ಪದೇ ಮರದಿಂದ ಸಾವು ನೋವು ದೂರು ಕೊಟ್ಟರು ಬೇಡಿಕೊಂಡ್ರು ಬಿಬಿಎಂಪಿಗೆ ಕಾಣ್ತಾ ಇಲ್ವಾ? ಪಾಠ ಕಲಿಯೋದಕ್ಕೆ ಇನ್ನೆಷ್ಟು ಸಾವು ಬೇಕು? ಇದುವೇ ಚದುರಂಗದ 2ನೇ ಸ್ಟೋರಿ. ಬಿಬಿಎಂಪಿಗೆ ಬಲಿ ಸಾಕಾಗಿಲ್ವಾ? ಈ ವರ್ಷದ ಮುಂಗಾರು ಮಳೆ ಮತ್ತು ಮುಂಗಾರು ಪೂರ್ವ ಮಳೆ ಇದ್ದಾಗ ಮುಂಗಾರು ಮಳೆ ಶುರುವಾಗೋದಕ್ಕಿಂತ ಮುಂಚಿತವಾಗಿ ಸುರಿದಂತಹ ಮಳೆಯ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿನೇ ಒಂದಾದ ಮೇಲೊಂದು ಪ್ರಕರಣಗಳು ನಡೀತಿದ್ದಾವೆ. ಕೊಂಬೆ ಮುರಿದು ಅಪ್ಪ ಮಗ ಬೈಕಲ್ಲಿ ಹೋಗ್ತಾ ಇದ್ರೆ ಮಗನ ಮೇಲೆ ಕೊಂಬೆ ಬಿದ್ದಿರುವಂಥದ್ದು, ಮಗ ಬಹಳ ಸೀರಿಯಸ್ ಆಗಿ ಇಂಜುರಿ ಆಗಿರುವಂಥದ್ದು, ಮಗು ತೀರ್ಕೊಂಡಿರುವಂಥದ್ದು, ಆಟೋ ಡ್ರೈವರ್ ತನ್ನ ಆಟೋದಲ್ಲಿ ಕುಳಿತಿದ್ದಾಗಲೇ ಮರ ಮುರಿದು ಬಿದ್ದು ಆತ ಸಾವಿಗೀಡಾಗಿರುವಂಥದ್ದು. ಇಷ್ಟೆಲ್ಲ ಆದಮೇಲೆ ನಿನ್ನೆ ಮತ್ತೊಂದು ಪ್ರಕರಣ, ಮರದ ಕೊಂಬೆ ತಲೆ ಮೇಲೆ ಬಿದ್ದು ಜೀವನ್ಮರಣದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾನೆ ಒಬ್ಬ ಯುವಕ. ತನ್ನ ಮನೆಯಲ್ಲಿ ಅಪ್ಪನ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಬೇಕಂತ ಖುಷಿಯಲ್ಲಿ ಇದ್ದಂತಹ ಯುವಕ ಇವತ್ತು ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟವನ್ನು ಮಾಡ್ತಿದ್ದಾರೆ. ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಅಕ್ಷಯ್ ಕುಟುಂಬ ಶಾಪ ಹಾಕ್ತಾ ಇದೆ. ಅಕ್ಷಯ್ ಕುಟುಂಬ ಶಾಪ ಹಾಕ್ತಿರೋದು ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ನಗರ ಕೇಳ್ತಾ ಇದೆ, ಬೆಂಗಳೂರಿನ ನಾಗರಿಕರು ಕೇಳ್ತಾ ಇದ್ದಾರೆ ಬಿಬಿಎಂಪಿಗೆ ಇನ್ನೆಷ್ಟು ಬಲಿ ಬೇಕು ಅಂತ. ಯಾರನ್ನ ಕೊಲ್ಲೋದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಅವ್ಯವಸ್ಥೆಯಲ್ಲಿ ಜನರನ್ನ ಬಿಬಿಎಂಪಿ ದೂಡಿದೆ, ಇದು ಗೊತ್ತಾಗಬೇಕಾಗಿರೋದು. ಇಲ್ಲಿ ಯಾರ ನಂಬರ್ ಮೊದಲು ಬರುತ್ತೆ, ಯಾರ ನಂಬರ್ ನಂತರ ಬರುತ್ತೆ ಅನ್ನೋಂಥದ್ದು ಮಾತ್ರ ಕೌಂಟ್ನ ರೀತಿಯಲ್ಲಿ ಇದೆ. ಯಾರಿಗೆ ಬೇಕಿದ್ರೂ ಆಗಬಹುದು. ಇದು ನಡ್ಕೊಂಡು ಹೋಗ್ತಿರುವಂತ ನೀವು ನಿಮ್ಮ ಮನೆಯಿಂದ ಹಾಲು ತರೋದಕ್ಕೆ ಹೋಗ್ತಾ ಇದ್ದೀರಿಂದಲೂ ಕೂಡ ಈ ರೀತಿಯಾಗಿ ಕೊಂಬೆ ಮುರಿದು ಬಿದ್ದು ಆಸ್ಪತ್ರೆ ಸೇರ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇಲ್ಲಿ ಈ ಹುಡುಗ ಬೈಕಲ್ಲಿ ಹೋಗ್ತಾ ಇದ್ದಾನೆ, ಅಪ್ಪನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋಂತಹ ಕಾರಣಕ್ಕಾಗಿ ಆತ ಖುಷಿಯಲ್ಲಿ ಓಡಾಡ್ತಾ ಇದ್ದಾನೆ. ಹೌದು, ಹೆಲ್ಮೆಟ್ ಧರಿಸಿರಲಿಲ್ಲ ಅನ್ನುವಂಥದ್ದು ಒಂದು ಕಾರಣಕ್ಕಾಗಿನೇ ಈ ಎಲ್ಲ ಆಯ್ತಾ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳ ಆಗಬಹುದು. ಆದರೆ ಒಂದು ಗೊತ್ತಿರಲಿ, ನಡ್ಕೊಂಡು ಹೋಗುವಾಗ ಕೂಡ ಬೀಳ್ಬಹುದು. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ನಡ್ಕೊಂಡು ಹೋಗುವಾಗ ಯಾರು ಕೂಡ ಹೆಲ್ಮೆಟ್ ಹಾಕೊಂಡು ಹೋಗೋದಿಲ್ಲ. ಆದರೆ ಇಲ್ಲಿ ತಲೆಯ ಮೇಲೆ ಮರದ ಕೊಂಬೆ ಬಿದ್ದು ಆತ ಇವತ್ತು ಆಸ್ಪತ್ರೆ ಸೇರಿದ್ದಾನೆ. ಒಂದೇ ಜಾಗದಲ್ಲಿ 3 ಅನಾಹುತ ಇದೊಂದು ಮರದ ಜಾಗದಲ್ಲಿ ನಡೆದಿದೆ. ಆ ದೃಶ್ಯವನ್ನ, ಆ ವಿವರವನ್ನು ಕೂಡ ನಿಮಗೆ ನೀಡ್ತೀನಿ. ಒಂದೇ ಜಾಗದಲ್ಲಿ 3 ಅನಾಹುತ ಆಗಿದೆ. ಅಕ್ಷಯ್ ಮೇಲೆ ಬಿದ್ದ ಮರದ ಬಳಿಯಲ್ಲಿ ಸಾಲು ಅನಾಹುತ ಆಗ್ತಾ ಇರುವಂಥದ್ದು. ಅಂದರೆ ಒಂದಾದ ಮೇಲೆ ಒಂದು ಅನಾಹುತಗಳು ಸಂಭವಿಸ್ತಾ ಇದೆ. ಒಂದೇ ಮರದಿಂದ ಇಡೀ ಬ್ಯಾಂಕ್ ಕಾಲೋನಿ ನಿವಾಸಿಗಳಿಗೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಏನಾಗ್ತಿದೆಯಪ್ಪ ನಮ್ಮ ಏರಿಯಾದಲ್ಲಿ ಅಂತೇಳಿ ಅವರು ಯೋಚನೆ ಮಾಡುವಂಗೆ ಆಗಿದೆ. ಒಂದೇ ಮರದಿಂದಾಗಿ ಆಗ್ತಾ ಇರುವಂಥದ್ದು. ಅಕ್ಷಯ್ ಮೇಲೆ ಬಿದ್ದ ಮರದ ಬಳಿಯಲ್ಲಿ ಸಾಲು ಅನಾಹುತ ಆಗಿರುವಂಥದ್ದು. ಅದರಲ್ಲಿ ಮೊದಲನೇ ಪ್ರಕರಣ 2021ರಲ್ಲಿ ಆಯಿತು. ಬೈಕ್ ಮೇಲೆ ಒಂದು ಮರದ ಕೊಂಬೆ ಮುರಿದು ಬಿದ್ದಿತ್ತು, ಬೈಕ್ ಮೇಲೆ ಮುರಿದು ಬಿದ್ದಿತ್ತು ಮರದ ಕೊಂಬೆ. ಇದು ಅದಾದ ಮೇಲೆ 2ನೇ ಪ್ರಕರಣ, ಕೊಂಬೆ ಬಿದ್ದು ಕಾರು ಜಖಂಗೊಂಡಿದೆ. ಒಂದು ಕಾರ್ನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಈಗ 3ನೇ ಪ್ರಕರಣದಲ್ಲಿ ಈಗ ಪಾಪ ಈ ಹುಡುಗ ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ತನ್ನದಲ್ಲದ ತಪ್ಪಿಗೆ ಈತ ಇವತ್ತು ಬೈಕ್ ಸವಾರನ ಮೇಲೆ ಬಿದ್ದಂತಹ ಕೊಂಬೆ, ಅದರ ಪರಿಣಾಮವಾಗಿ ಆತ ಆಸ್ಪತ್ರೆಯಲ್ಲಿದ್ದಾನೆ. ನಾನು ಅದಕ್ಕೆ ಹೇಳಿದ್ದು, ಹೌದು, ನೋಡಿದಾಗ ಆತ ಹೆಲ್ಮೆಟ್ ಧರಿಸಿರಲಿಲ್ಲ. ತನ್ನ ಮನೆ ಏರಿಯಾದಲ್ಲಿನೇ ಆತ ಓಡಾಡ್ತಾ ಇದ್ದ, ಹೀಗಾಗಿ ಮೋಸ್ಟ್ಲಿ ಹೆಲ್ಮೆಟ್ ಧರಿಸಿಲ್ಲ. ಹೆಲ್ಮೆಟ್ ಧರಿಸಬೇಕಾಗಿತ್ತು, ಅದಕ್ಕೆ 2 ಮಾತೇ ಇಲ್ಲ. ಆದರೆ ನೀವು ಹಾಲು ತರೋದಕ್ಕೆ ಹೋಗುವಾಗ, ನೀವು ನಡ್ಕೊಂಡು ಹೋಗುವಾಗ ಯಾರು ಕೂಡ ಹೆಲ್ಮೆಟ್ ಧರಿಸ್ಕೊಂಡು ಹೋಗೋದಿಲ್ಲ. ಯಾವಾಗ ಬೇಕಿದ್ರು ಕೂಡ ಬೀಳ್ಬೋದು. ಇದಕ್ಕೀಗ ನಾವು ಕಾರಣಗಳನ್ನು ಹೇಳ್ತೀವಿ. ಹೆಲ್ಮೆಟ್ ಧರಿಸದೇ ಇದ್ದ ಕಾರಣದಿಂದಾಗಿ ಆತನ ತಲೆ ಮೇಲೆ ಬಹಳ ಏಟಾಗಿದೆ ಅಂತ ಹೇಳ್ಕೊಂಡು, ನಡ್ಕೊಂಡು ಹೋಗ್ತಾ ಇರುವಂಥ ಯಾವುದೋ ವ್ಯಕ್ತಿಯ ತಲೆ ಮೇಲೆ ಬಿದ್ದರೆ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರು ಕೂಡ ನಮಗೆ ಉತ್ತರ ಸಿಗುತ್ತೆ. ಮರದ ಪಕ್ಕದ ಜಾಗದ ಮಾಲೀಕರು ಕೂಡ ಈ ಮರ ತೆರವು ಮಾಡಬೇಕು ಅನ್ನೋಂತಹ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅವರು ಸ್ಥಳೀಯರ ಸಹಿಯನ್ನು ಪಡ್ಕೊಂಡು ಮರ ತೆರವು ಮಾಡೋದಕ್ಕೆ ಮನವಿ ಪತ್ರವನ್ನು ಬಿಬಿಎಂಪಿಗೆ ಕೊಟ್ಟಿದ್ದಾರೆ. ಬಿಬಿಎಂಪಿಯವರು ಇಲ್ಲ. 2022ರಿಂದ ಮರ ತೆರವು ಮಾಡುವಂತೆ ಬಿಬಿಎಂಪಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಬಿಬಿಎಂಪಿ ಯಾವುದೇ ರೀತಿಯಂಥ ಕ್ರಮವನ್ನು ಕೈಗೊಳ್ಳಲಿಲ್ಲ. ಮರ ತೆರವು ಮಾಡೋದಿರಲಿ, ಬಂದು ನೋಡಿರಲಿಲ್ಲ ಬಿಬಿಎಂಪಿ ಸಿಬ್ಬಂದಿ.
ಅಟ್ಲೀಸ್ಟ್ ಆ ಮರ ಯಾವುದು, ಏನು ಕತೆ, ಯಾಕೆ ಕೇಳ್ತಿದ್ದಾರೆ, ಇದನ್ನು ನೋಡೋ ಕೆಲಸವನ್ನು ಕೂಡ ಮಾಡಿಲ್ಲ. ಈಗ ಈ ಹುಡುಗ ಆಸ್ಪತ್ರೆ ಸೇರಿದ ನಂತರ BBMP ಅವರು ಹೋಗಿ ಮರವನ್ನು ತೆರವು ಮಾಡಬೇಕು ಅನ್ನುವಂತಹ ಜ್ಞಾನೋದಯ ಆದವರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಎಷ್ಟು ನಿರ್ಲಕ್ಷ್ಯ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ನೇರ ಹೊಣೆಗಾರಿಕೆ BBMPನ ಯಾಕೆ ಮಾಡಬಾರ್ದು? ಸರ್ಕಾರ ಯಾಕೆ BBMP ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಾರ್ದು? BBMP ನಿರ್ಲಕ್ಷ್ಯದಿಂದಾಗಿ ಸಾವು ಬದುಕಿನ ಹೋರಾಟದಲ್ಲಿ ಅಕ್ಷಯ್ ಇದ್ದಾನೆ. ಅಲ್ಲಿರುವಂತಹ ಅಧಿಕಾರಿಗಳಿಗೇನು ಸಂಬಳ ಕೊಡಲ್ವಾ? ಸರ್ಕಾರ ಸಂಬಳ ಕೊಡಲ್ವಾ? ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಕನಿಷ್ಠ ಜ್ಞಾನ ಬೇಡವಾ? ಇಂಥದ್ದೊಂದು ಘಟನೆ ಆದಾಗ ಅಥವಾ ಇಂತಹ ಘಟನೆಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಇಲ್ಲಿ ಅಕ್ಷಯ್ ಸಂಬಂಧಿಕರು ಮತ್ತು ಸ್ಥಳೀಯರು ಮಾತನಾಡಿದರೆ ತೋರಿಸ್ತೀನಿ. ಇದಂತೂ ತುಂಬಾನೇ ಇದಿದೆ, ಹೇಳಕ್ಕಾಗ್ತಲ್ಲ. ಮನೆ ಆಧಾರ ಸ್ತಂಭ ಅವನೇ ನಂಗಂತೂ, ನಾವಂತೂ ಸೀನಿಯರು. ಅವನು ನಮ್ಮ ಹತ್ರನೇ, ನಮ್ಮ ಮನೆಯಲ್ಲೇ, ಅವ್ರ ಮನೆಯಲ್ಲೇ ಇರೋದು. ನಮ್ಮ ಮಿಸಸ್ಗೂ ಏಜ್ ಆಗಿದೆ. ಈಗ ದಿಕ್ಕಿಲ್ಲ. ಇಲ್ಲ ಸರ್, ತುಂಬಾನೇ ಇದಿದೆ, ಕಷ್ಟ ಇದೆ. ಪೂರ್ತಿ 100% A to Z ಪೇಷಂಟ್ಗೆ ಏನಾಗುತ್ತೆ ಎಲ್ಲ ನಾನೇ ನೋಡ್ಕೊಂತೀನಿ ಅನ್ನೋ ಬಾಯಿಂದ ಬಂದೇ ಇಲ್ಲ ಅವ್ರಿಗೆ. ಅಂದ್ರೆ ಎಷ್ಟಾಗುತ್ತೆ ಇಷ್ಟೇ, ಇಟ್ ಮೇ ಬಿ 10 lakhs ಓಕೆ, ಬಟ್ ಅದರಲ್ಲೂ ಎಲ್ಲಿವರೆಗೂ ಕವರ್ ಆಗುತ್ತೆ ಅಷ್ಟೇ. ಈ ತರ ಒಂದು ಇಲ್ಲ ಅಂದ್ರೆ ನಾವು ಇಷ್ಟು ಕ್ಯಾಶ್ ಕೊಡ್ತೀವಿ, ನೀವು ನೋಡ್ಕೊಳ್ಳಿ, ಈ ಎರಡೇ ಅವ್ರು ಹೇಳ್ತಾ ಇರೋದು. ಅಂದ್ರೆ 100% ಭರವಸೆ ನಾವಿದ್ದೀವಿ ಅನ್ನೋ ತರ ನನಗೇನು ಅನಿಸ್ತಿಲ್ಲ ಸರ್. ನನ್ಗೆ ಅನ್ಸಿದ್ದು ಇಷ್ಟೇ. ನಾರ್ಮಲ್ ಇನ್ಶೂರೆನ್ಸ್ ಅವ್ರು ಹೆಂಗ್ ಮಾತಾಡ್ತಾರೋ BBMP ಕಡೆಯಿಂದನೂ ಅಷ್ಟೇ ನಮ್ಗೆ ರೆಸ್ಪಾನ್ಸ್ ಬರ್ತಿರೋದು. ಇನ್ಶೂರೆನ್ಸ್ ಏಜೆಂಟ್ಗಳ ತರ ಮಾತಾಡೋದು ಅಷ್ಟೇ. ಎಷ್ಟೋ ಸಲ ರೋಡಲ್ಲೆಲ್ಲ ಬಿದ್ದಿದೆ, ಹೋಗೋರು ಬರೋರು ಕಾಲ್ ಹತ್ರ ಆಗ್ಲಿ, ಕಾರ್ಗಳ ಮೇಲಾಗ್ಲಿ ತುಂಬಾ ಸಲ ಬಿದ್ದಿದೆ. ಅದು ಅವಾಗಿಂದನೂ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಕಂಪ್ಲೇಂಟ್ ಕೊಟ್ರು ಒಂದೆರಡು ಕೊಂಬೆ ಕಡಿದ್ರು, ಬಿಟ್ಟು ಹೋದ್ರು. ಆಮೇಲೆ ನಾವು ಇದು ಕೊಟ್ರು ಅವ್ರೇನ್ ಮಾಡಿದ್ರು, ಬಂದ್ಬಿಟ್ಟು ಸ್ಟಾಂಪ್ ಓದ್ಬಿಟ್ಟು ಹೋದ್ರು. ಇದನ್ನ 10 ವರ್ಷ 15 ವರ್ಷ ಈ ಮರ ಏನು ಆಗಲ್ಲ ಅಂತ ಬಿಟ್ರು ಹೋದ್ರು. ಒಂದೆರಡು ಕೊಂಬೆ ಕಟ್ ಮಾಡಿದಾರೆ ಅಷ್ಟೇ, ಇನ್ನೇನು ಮಾಡಿಲ್ಲ ಅವರು. ವರ್ಷ ಇದೇ ಹಣೆ ಬರ ಆಗ್ತಾ ಇದೆ ಮೇಡಮ್. ಇಲ್ಲೊಂದು ಅಮೂಲ್ಯವಾದ ಜೀವಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹೀಗೆ ಇಲ್ಲಿ ಜನ ಹೇಳ್ತಾ ಇದ್ದಾರೆ, ನಮ್ಮ ಜೀವಕ್ಕೆ ಹಂಗಾರೆ ಬೆಲೆ ಇಲ್ವಾ ಅಂತೇಳಿ. ನೋಡಿ, BBMP ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ಗೆ ಕೂಡ ನಾವು ವ್ಯವಸ್ಥೆ ಮಾಡಿಸ್ತೀವಿ ಅನ್ನೋಂಥ ಭರವಸೆಯನ್ನು ಕೂಡ ಆ ಕುಟುಂಬಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ಸ್ವರೂಪದ ನಿರ್ಲಕ್ಷ್ಯ ಇಲ್ಲಿದೆ ಅಂತೇಳಿ. ಸತ್ತ ಮೇಲೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದಕ್ಕೆ BBMP ಬೇಕಾಗಿಲ್ಲ. ಆದರೆ ಮನುಷ್ಯನನ್ನು ಬದುಕಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿರುವಂಥ ಜವಾಬ್ದಾರಿ ಯಾರದ್ದು? ಯಾರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು? ನೋಡಿ, ಬೆಂಗಳೂರಿನಲ್ಲಿ ಮರದ ಕೊಂಬೆಗಳು ಬೀಳ್ತಾ ಇರುವಂತಹ ಪ್ರಕರಣಗಳ ವಿಚಾರಕ್ಕೆ ಬಂದಾಗ ಆಗೊಮ್ಮೆ ಈಗೊಮ್ಮೆ ಯಾವತ್ತೂ ಬಂದು ಒಂದಿಷ್ಟು ಕೊಂಬೆಗಳನ್ನು ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಇದರ ಲೆಕ್ಕವನ್ನು ಯಾರು ಇಟ್ಕೊಂಡಿದ್ದಾರೆ? ನಿಜವಾಗ್ಲೂ ಕೂಡ ಇಲ್ಲಿ ಎಷ್ಟು ಕೊಂಬೆಗಳನ್ನು ಸರಿಯಾಗಿ ಇವರು ತೆರವು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಲೆಕ್ಕ ಇಟ್ಕೊಳ್ತಿದ್ದಾರೆ? ಇದು ಹೇಗೆ ಅಂತ ಹೇಳಿದ್ರೆ, ಯಾರು ಏನು ಬೇಕಿದ್ರೂ ಮಾಡಬಹುದು, ಯಾವ ಸ್ವರೂಪದಲ್ಲಿ ಬೇಕಿದ್ರೂ ನಡಿಬಹುದು. ಬಿದ್ದಾಗ ಅದೊಂದು ಮಿಸ್ ಆಗಿತ್ತು, ಅದು ಬಿತ್ತು, ಅಥವಾ ಅದು ಅಚಾನಕ್ಕಾಗಿ ಬಿದ್ದು ಹೋಯ್ತು ಅನ್ನುವಂತಹ ರೀತಿಯಲ್ಲಿ ನಾಟಕ ಆಡುವಂತಹ ಪ್ರವೃತ್ತಿಯನ್ನ BBMP ತೋರಿಸ್ತಾ ಇದೆ. ಈ ಪ್ರವೃತ್ತಿಯನ್ನ ಬದಲಾಗಬೇಕಾಗಿರುವಂಥದ್ದು ಇಲ್ಲಿ ಅತ್ಯಂತ ಮುಖ್ಯ. ಯಾಕಂದ್ರೆ ಒಂದು, BBMPಯಲ್ಲಿ ಜನಪ್ರತಿನಿಧಿಗಳಿಲ್ಲ ಇವತ್ತು. ಅದನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಅಥವಾ ಇನ್ಯಾವುದೇ ಬೆಂಗಳೂರು ಮಾಡಿ, ಆದರೆ ಅಂತಿಮವಾಗಿ ಅಲ್ಲಿ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು ಬರೋ ತನಕ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಆಡಿದ್ದೇ ಆಟ, ಅಧಿಕಾರಿಗಳು ಕೊಟ್ಟಿದ್ದೇ ರಿಪೋರ್ಟ್ ಅನ್ನುವಂಥದ್ದು ಇವತ್ತು ಆಗ್ತಾ ಇದೆ. ಪದೇ ಪದೇ ಸಾವು ನೋವಾಗ್ತಿದ್ರು ಕೂಡ ಬುದ್ಧಿ ಕಲಿತಾ ಇಲ್ಲ BBMP. ಯಾವ ಕಾರಣಕ್ಕಾಗಿ? ಇನ್ನೆಷ್ಟು ಬಲಿಬೇಕು ಇವರಿಗೆ ಅಂತೇಳಿ. ಯಾಕಂದ್ರೆ ಇಷ್ಟು ಜನ ಸಾವಿಗೀಡಾಗ್ತಾ ಇದ್ದಾರೆ, ಮರ ಕೊಂಬೆ ಬಿದ್ದು ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂತೇಳಿ. ಆದ್ರೆ ಇದು ಕನಿಷ್ಠ ನಾಚಿಕೆ ತರೋದಿಲ್ವಾ ಅಂತ? ಕನಿಷ್ಠ ಮಿನಿಮಮ್ ನಾಚಿಕೆ BBMPಗೆ ತರೋದಿಲ್ವಾ? ಇಡೀ ಮರ ತೆರವು ಮಾಡದೆ ಅಪಾಯಕಾರಿ ರೆಂಬೆ ಮಾತ್ರ ತೆರವು ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಪಾಯಕಾರಿಯಾಗಿರುವಂತಹ ರೆಂಬೆಗಳನ್ನ ತೆರವು ಮಾಡುವಂಥದ್ದು, ಇಡೀ ಮರ ತೆರವು ಮಾಡಿ ಅಂತ ಸ್ಥಳೀಯರು ಮನವಿ ಮಾಡಿಕೊಟ್ರು ಕೂಡ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ನೀವು ಮರ ತೆರವು ಮಾಡ್ತಿರೋ, ಅಪಾಯಕಾರಿ ಕೊಂಬೆ ತೆರವು ಮಾಡ್ತಿರೋ, ಆದ್ರೆ ಸರಿಯಾಗಿ ಕ್ರಮವನ್ನು ಕೈಗೊಳ್ತೀರಾ ಇಲ್ವಾ? ಇದನ್ನ ಯಾರು ಅಂದಾಜಿಸ್ತಾ ಇದ್ದಾರೆ? ಕೋರ್ಟ್ ನೆಪ ಹೇಳಿ ಮರ ತೆರವು ಮಾಡದೆ ಹೋಗಿದ್ದಾರೆ ಅಧಿಕಾರಿಗಳು. ಕೋರ್ಟ್ ನೆಪವನ್ನ ಹೇಳ್ತಾರೆ. ಹೌದು, ಕಾಡು ಏನೋ ಮರಗಳನ್ನ ರಕ್ಷಣೆ ಮಾಡಬೇಕು ಬೆಂಗಳೂರಲ್ಲಿ, ಆದರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಇದನ್ನ ಯಾರು ಕೇಳಬೇಕು? ಮತ್ತು ವಿಶೇಷವಾಗಿ ಇಲ್ಲಿ ಇರುವಂತಹ ಪ್ರಶ್ನೆಗಳು, ಮರಗಳ ಲೆಕ್ಕ ಕೊಡೋ BBMP ಏನ್ ಮಾಡ್ತಾ ಇದೆ ಅಂತೇಳಿ. ಯಾಕಂದ್ರೆ ಬೆಂಗಳೂರಲ್ಲಿ ಇವರು ಮರಗಳ ಗಣತಿ ಮಾಡ್ತಾ ಇರ್ತಾರೆ, ಯಾವುದೆಲ್ಲ ಅಪಾಯಕಾರಿ ಕೊಂಬೆಗಳಿದಾವೆ ಅನ್ನೋದರ ಲೆಕ್ಕ ಹಾಕ್ತಾರೆ, ಎಷ್ಟನ್ನು ತೆರವುಗೊಳಿಸಬೇಕು ಅಂತೇಳಿ ಲೆಕ್ಕ ಹಾಕ್ತಾರೆ, ಇವೆಲ್ಲ ಲೆಕ್ಕವನ್ನು ಕೊಡ್ತಾ ಇರ್ತಾರೆ. ಆದ್ರೆ ಅಪಾಯಕಾರಿ ಕೊಂಬೆಗಳ ತೆರವು ಅಂತ ಇರುವಂಥದ್ದು ಕೇವಲ ಲೆಕ್ಕಕ್ಕಷ್ಟೇನಾ? ಕೇವಲ ಬಿಲ್ ಮಾಡೋದಕ್ಕಷ್ಟೇನಾ ಇದು? ನಿಜಕ್ಕೂ ಕೂಡ ಇವರು ಯಾವ ಅಪಾಯಕಾರಿ ಕೊಂಬೆಗಳಿದಾವೆ ಅವುಗಳನ್ನು ತೆರವು ಮಾಡ್ತಾ ಇದ್ರೆ ಇಂತಹ ಸಾವು ಸಂಭವಿಸೋದಕ್ಕೆ ಸಾಧ್ಯ ಇದೆಯಾ? ಇಂತಹ
ಜೀವನ್ಮರಣದಲ್ಲಿ ಹೋರಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇದೆಯಾ? ಬೆಂಗಳೂರಿನಲ್ಲಿ ಎಷ್ಟು ಜನ ಇನ್ನೂ ಕೂಡ ಬಲಿಯಾಗಬೇಕು ಇದಕ್ಕೆ? ಅಪಾಯಕಾರಿ ಕೊಂಬೆಗಳ ವಿಚಾರದಲ್ಲಿ ನಿಗಾ ಇಡೋದು ಯಾರು ಇದರ ಬಗ್ಗೆ ನಿಗಾ ಇಡ್ತಾರೆ? ಅಲ್ಲಿ ವಾರ್ಡ್ಗೊಬ್ಬ ಅಧಿಕಾರಿ ಇರ್ತಾರೆ. ವಾರ್ಡ್ ಅಧಿಕಾರಿಗಳು ಹಾಗಾದ್ರೆ ಏನು ಮಾಡ್ತಿದ್ದಾರೆ? ಅವರ ಜವಾಬ್ದಾರಿಗಳು ಏನು? ಬಿಬಿಎಂಪಿಯಲ್ಲಿ ಯಾರು ಹಾಗಾದ್ರೆ ಉತ್ತರದಾಯಿಗಳೇ ಇಲ್ದಿರುವಂತಹ ಸಂಸ್ಥೆ ಆಗ್ತಿದೆಯಾ ಬಿಬಿಎಂಪಿ? ಸ್ಥಳೀಯ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಕ್ರಮ ಕೈಗೊಳ್ತಾರಾ? ಈ ಪ್ರಕರಣದಲ್ಲಿದೆ ಈಗ ಸ್ಥಳೀಯ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡ್ತಾರಾ? ಅವರ ಮೇಲೆ ಕ್ರಮ ಕೈಗೊಳ್ತಾರಾ? ಅಟ್ಲೀಸ್ಟ್ ಕ್ರಮ ಕೈಗೊಂಡ್ರೆ ಮಾತ್ರನೇ ನೆಕ್ಸ್ಟ್ ಇನ್ನೊಂದಷ್ಟು ಇಂತಹ ಅಪಾಯಕಾರಿಯಾಗಿರ್ತಕ್ಕಂಥ ಘಟನೆಗಳು ಸಂಭವಿಸದೇ ಇರೋದಕ್ಕೆ ತಡೆಯೋದಕ್ಕೆ ಸಾಧ್ಯ ಆಗ್ಬಹುದು. ಇಲ್ಲದೆ ಹೋದ್ರೆ ಮತ್ತಷ್ಟು ಜನರ ಮೇಲೆ ಬೀಳುತ್ತೆ. ಬಿಬಿಎಂಪಿ ಅದನ್ನೇ ನಾನು ಹೇಳಿದ್ದು, ನಾಳೆ ಯಾರ ನಂಬರ್ ಬರುತ್ತೆ ಗೊತ್ತಿಲ್ಲ, ಇವತ್ತು ಯಾರ ನಂಬರ್ ಬರುತ್ತೆ ಗೊತ್ತಿಲ್ಲ. ಆದ್ರೆ ನೋಡಿ, ಈ ಹುಡುಗನ ನಂಬರ್ ಬಂದಿದೆ, ಹಾಗಾಗಿ ಆತನ ಮೇಲೆ ಬಿದ್ದಿದೆ ಅಂತ ಹೇಳುವಂತ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಈ ರೀತಿಯಾಗಿ ಬದುಕಬಾರದು ಅಂತ. ಬೆಂಗಳೂರಿನಂತಹ ನಗರದಲ್ಲಿ ಜನ ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿದ್ರೆ ಇಂಥ ವಿಚಾರದಲ್ಲೂ ಕೂಡ ಸುರಕ್ಷಿತರಾಗಿರ್ಬೇಕು. ಈ ಸುರಕ್ಷತೆಯನ್ನು ಕೂಡ ಸರ್ಕಾರಗಳು ಒದಗಿಸಬೇಕು. ಜನರ ಪ್ರಾಣದ ವಿಚಾರದಲ್ಲಿ ಬಿಬಿಎಂಪಿಯ ಚೆಲ್ಲಾಟದ ವಿರುದ್ಧ ಯಾರು ಕ್ರಮ ಕೈಗೊಳ್ತಾರೆ? ಬಿಬಿಎಂಪಿ ಈ ರೀತಿಯಂತ ಚೆಲ್ಲಾಟ ಆಡ್ತಾ ಇದ್ರೆ ಸರ್ಕಾರ ಏನು ಉತ್ತರವನ್ನು ಕೊಡ್ಕೊಂಡು ತಿರುಗಾಡುತ್ತೆ? ಪರಿಹಾರವನ್ನ ಕೊಡೋದಕ್ಕೆ ಸರ್ಕಾರ ಬೇಕಾಗಿಲ್ಲ, ಜನರ ಬದುಕನ್ನು ಉಳಿಸೋದಕ್ಕೆ ಸರ್ಕಾರ ಬೇಕಾಗಿರುವಂಥದ್ದು. ಆದರೆ ಸರ್ಕಾರ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿಜಕ್ಕೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜನ ಹೇಗೆ ಧೈರ್ಯದಿಂದ ಹೊರಗಡೆ ಓಡಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.